ಎವ್ರಿವಾನ್, ನಾನು ಸುಷ್ಮಾ. ವೆಜ್ ಅಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮಗೆ ಬಾಳೆಕಾಯಲ್ಲಿ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು ನಿಮಗೆ ಬಾಳೆಕಾಯಿ ಚಿಪ್ಸ್ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ. ಮತ್ತು ಬಾಳೆಕಾಯಲ್ಲಿ ನಾವು ಪಲ್ಯ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಪರಾಟ ಮಾಡ್ಬೋದು, ಹೀಗೆ ತುಂಬ ವೆರೈಟಿಯಲ್ಲಿ ನಾವು ಬಾಳೆಕಾಯಿ ರಾಯ್ತ ಮಾಡ್ಬೋದು, ತುಂಬ ಥರ ರೆಸಿಪಿನ ಮಾಡ್ಬೋದು. ನಾನಿವತ್ತು ನಿಮಗೆ ಬಾಳೆಕಾಯಿಯಿಂದ ಸಾಂಬಾರು ಹೇಗೆ ಮಾಡಬೇಕು, ತುಂಬ ಟೇಸ್ಟಿಯಾಗಿರುವಂಥ ಸಾಂಬಾರನ್ನು ಹೇಗೆ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣವಾಗಿದ್ದರೆ, ಇಲ್ಲಿ ನಾನು 3 ಬಾಳೆಕಾಯಿನ ತೊಗೊಂಡಿದ್ದೀನಿ. ಈ ಥರ ನೋಡಿ ಗ್ರೀನಾಗಿ ಫ್ರೆಶ್ ಆಗಿರುವಂಥ ಬಾಳೆಕಾಯಿನ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ನೋಡಿ ಇದನ್ನು 2 ಸೈಡಲ್ಲಿ ಕಟ್ ಮಾಡ್ಕೊಳ್ಳಿ. ಹೀಗೆ ಇದು ಫ್ರೆಶ್ ಆಗಿದೆಯಾ ಅಂತ ನೋಡೋದಕ್ಕೆ ನೋಡಿ ಈ ಥರ ಸ್ವಲ್ಪ ಇದು ಮಾಡಿದ್ರೆ ಅಂಟಿರುತ್ತಲ್ಲ, ಹಾಗಿದ್ರೆ ಫ್ರೆಶ್ ಆಗಿರುತ್ತೆ. ಹಾಗೆ ಬಾಳೆಕಾಯಿ ಸುಲಿಯೋದು ಕೂಡ ತುಂಬ ಕಷ್ಟ ಅಲ್ವಾ, ಎಷ್ಟೋ ಜನ ಮಾಡೋದೇ ಇಲ್ಲ. ಬಾಳೆಕಾಯಿ ಕೈ ಕಪ್ಪಾಗುತ್ತೆ ಮತ್ತು ಅಂಟಾಗುತ್ತೆ ಅಂತ. ಹಾಗೆ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ನೀವು ಒಂದು ಸೈಡಲ್ಲಿ ಈ ಥರ ಎತ್ಕೊಂಡ್ರೆ ಆರಾಮಾಗಿ ನೀವು ಬಾಳೆಕಾಯಿನ ಸುಲಿಬೋದು. ಹಾಗೆ ನೀವು ಕೈ ಅಂಟಾಗುತ್ತೆ ಅಂತ ಆದರೆ ನೀವು ಒಂದು ಟ್ರಿಕ್ ಅಂದರೆ, ನೀವು ಕೈ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಂಡು ಈ ಥರ ಓಪನ್ ಮಾಡೋದ್ರಿಂದ ಕೈ ಅಂಟು ಹಿಡ್ಕೊಳ್ಳೋದಿಲ್ಲ. ಮತ್ತೇನಂದರೆ ಕೈ ಕಪ್ಪಾಗುತ್ತೆ ಅಲ್ವಾ, ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ ಇದೆ. ನೀವು ಕೈ ಕಪ್ಪಾಗಬಾರ್ದು ಅಂದರೆ ಈ ಥರ ಸುಲಿದು ಆದಮೇಲೆ ಇಮ್ಮಿಡಿಯೇಟಾಗಿ ಲಿಂಬು ಪೀಸ್ ಏನಿರುತ್ತಲ್ಲ ಅದರಿಂದ ಕೈ ಚೆನ್ನಾಗಿ ಉಜ್ಕೊಳ್ಳಿ. ಆಮೇಲೆ ಪಾತ್ರೆ ತೊಳೆಯೋ ಸೋಪು, ವಿಮ್ ಸೋಪ್ ಇರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ. ಕೈ ಕಪ್ಪಾಗಿರೋದು ಇಮ್ಮಿಡಿಯೇಟಾಗಿ ಹೋಗುತ್ತೆ. ಹಾಗೆ ನೋಡಿ ಇದೇ ರೀತಿ ಎಲ್ಲ ಬಾಳೆಕಾಯಿನೂ ನೀವು ಸುಲಿದು ರೆಡಿ ಮಾಡ್ಕೊಳ್ಳಿ. ನೋಡಿ ಇಷ್ಟು ಸುಲಭವಾಗಿ ನಾವು ಬಾಳೆಕಾಯಿ ಸಿಪ್ಪೆನ ಸುಲಿಬೋದು ಅಲ್ವಾ, ನಾನು ತೋರಿಸಿರೋ ಟ್ರಿಕ್ಕಲ್ಲಿ. ನೋಡಿ ಈ ರೀತಿ ಎಲ್ಲ ಕಟ್ ಮಾಡ್ಕೊಳ್ಳಿ. ಹಾಗೆ ನೋಡಿ ನೀವು ಯಾವ ಥರ ಶೇಪ್ ಬೇಕು ಅಂತ ಆ ಶೇಪ್ನಲ್ಲಿ ನೀವು ಸಾಂಬಾರಿಗೆ ಕಟ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ರೌಂಡ್ ಸ್ಲೈಸ್ ಆಗಿ ಕೂಡ ಕಟ್ ಮಾಡ್ಕೊಳ್ಬೋದು, ಅಥವಾ ಈ ರೀತಿ ನೋಡಿ ಅಡ್ಡಡ್ಡವಾಗಿ ಕೂಡ ಕಟ್ ಮಾಡ್ಕೊಳ್ಬೋದು. ನಿಮ್ಗೆ ಯಾವ್ದು ಸರಿ ಆಗುತ್ತೆ ಅಂತ ಆ ರೀತಿ ಕಟ್ ಮಾಡ್ಕೊಳ್ಬೋದು. ತುಂಬ ಎಳೆತಾಗಿದ್ರೆ ಏನಾಗುತ್ತೆ, ನೀವು ಕುಕ್ಕರ್ಗೆ ಹಾಕಬೇಕಂತಿಲ್ಲ, ಹೊರಗಡೆನೇ ಉಪ್ಪು ಹಾಕಿ ಬೇಯಿಸ್ಕೊಳ್ಬೋದು. ತುಂಬ ಬೆಳೆದಿರೋ ಬಾಳೆಕಾಯಿ ಆಗಿದ್ದರೆ ನೀವು ಈ ರೀತಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ನಾನೇನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ, ಹಾಗೆ ಕೂಡ ಮಾಡ್ಕೊಳ್ಬೋದು. ನೋಡಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಾನು ನಿಮಗೆ ಬಾಳೆಕಾಯಿಂದ ಚಿಪ್ಸ್ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ ಅಲ್ವಾ. ಹಾಗೆ ನೋಡಿ ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ತೊಗರಿಬೇಳೆನ ಚೆನ್ನಾಗಿ ಒಂದು 10 ನಿಮಿಷ ಮೊದಲು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಬೇಳೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಹಾಗೆ ನೋಡಿ ಕಟ್ ಮಾಡ್ಕೊಂಡಿರೋ ಬಾಳೆಕಾಯಿ ಕೂಡ ಈ ಬೇಳೆಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಿಮಗೆ ತೊಗರಿಬೇಳೆ ಬೇಡ ಅಂತಾದರೆ ಹೆಸರುಬೇಳೆ ಆದ್ರೂ ಹಾಕ್ಕೊಳ್ಬೋದು, ಅಥವಾ 2 ಹೆಸರುಬೇಳೆ ತೊಗರಿಬೇಳೆ ಹಾಫ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಹೇಗಾದರೂ ಮಾಡ್ಕೊಳ್ಬೋದು. ಹಾಗೆ ಒಂದು ಅರ್ಧ ಚಮಚ ಅರಿಶಿನ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಚಮಚ ಮ್ಯಾಂಗೋ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿ ಒಂದು ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬಾಳೆಕಾಯಿ ಕಪ್ಪಗಾಗೋದಿಲ್ಲ, ಮತ್ತು ಚೆನ್ನಾಗಿ ಯೆಲ್ಲೋ ಕಲರ್ ಬರುತ್ತೆ, ಮತ್ತು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇದನ್ನು ಈಗ ನಾನು ಕುಕ್ಕರ್ನಲ್ಲಿ 2 ವಿಸಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನಾನು ಸ್ಟವ್ ಆನ್ ಮಾಡಿ ಈ ಥರ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ರಿಂದ 3 ಚಮಚ ಕೋಕೋನಟ್ ಆಯಿಲು, ಒಂದು ಅರ್ಧ ಚಮಚ ಉದ್ದಿನಬೇಳೆ, ಒಂದು ಅರ್ಧ ಚಮಚ ಜೀರಿಗೆ, ಮತ್ತು 1/4 ಚಮಚ ಎಳ್ಳು, ಮತ್ತು ಒಂದು ಅರ್ಧ ಚಮಚ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಹಾಗೆ 1.5 ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಂಡಿದ್ದೀನಿ. ಒಂದು 3 ರಿಂದ 4 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಇಂಗು, ಹಾಗೆ ಒಂದು 3 ರಿಂದ 4 ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು, ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ತುಂಬ ಜಾಸ್ತಿ ಬೇಕು ಅಂದರೆ ಗುಂಟೂರು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಎಲೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ನೋಡಿ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಡ್ರೈ ಮ್ಯಾಂಗೋ ಪೌಡರ್ ಕೂಡ ಅದು ಬೇಯಿಸ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೀನಿ. ಹೀಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನು ಒಂದು ಮಿಕ್ಸರ್ ಜಾರ್ಗೆ 1 ಕಪ್ನಷ್ಟು ಹಸಿ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ಹಾಗೆ ಈ ನೋಡಿ ಫ್ರೈ ಮಾಡಿ ತಣ್ಣಗಾಗಿರೋಂಥ ಮಸಾಲಾನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಮಾಡಿಕೊಂಡ್ರೆ. ಹಾಗೆ ನೋಡಿ ಒಂದು ಅರ್ಧ ಕಪ್ನಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಕ್ಲೋಸ್ ಮಾಡಿ ಚೆನ್ನಾಗಿ ನೈಸಾಗಿ ರುಬ್ಕೊಡ್ತೀನಿ. ನೋಡಿ ಈಗ ನೈಸಾಗಿ ರುಬ್ಕೊಂಡಾಗಿದೆ. ನೋಡಿ ಎಷ್ಟು ನೈಸಾಗಿದೆ ಅಲ್ವಾ, ಇಷ್ಟೇ ನೈಸಾಗಿ ನೀವು ರುಬ್ಕೊಳ್ಬೇಕು. ತರಿ ಆಗಿದ್ದರೆ ಸಾಂಬಾರು ಚೆನ್ನಾಗಾಗೋದಿಲ್ಲ. ಕುಕ್ಕರ್ ವಿಸಲ್ ಹಾಕಿಸಿ ತಣ್ಣಗಾಗೋಷ್ಟರಲ್ಲಿ ನಾವು ರುಬ್ಕೊಂಡಿರೋಂಥ ಮಸಾಲಾನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಕಲರು. ಹಾಗೆ ನೋಡಿ ಇದು ಹೋಳು ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ.
ನೋಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸಾಫ್ಟಾಗಿ ಕೂಡ ಬೆಂದಿದೆ. ನೀವು 3 ವಿಸಲ್ಲು 4 ವಿಸಲ್ಲೆಲ್ಲ ಹಾಕ್ಸ್ಕೊಂಡ್ರೆ ತುಂಬ ಕರ್ಗೋಗ್ಬಿಡುತ್ತೆ ಹೋಳು. ಸೊ ಈ ರೀತಿ 2 ವಿಸಲ್ ಹಾಕಿಸಿ ಈ ರೀತಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಬೇಯಿಸ್ಕೊಂಡಿರೋಂಥ ಹೋಳು ಮತ್ತು ಬೇಳೆನ ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಮಸಾಲಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ರೈಸ್ ಜೊತೆಗೆ ತುಂಬ ಚೆನ್ನಾಗಾಗತ್ತೆ. ನೀವು ಎಲ್ಲಾದರೂ ಫಂಕ್ಷನ್ಗೆ ಹೋದಾಗ ಎಲ್ಲ ಮಾಡಿರ್ತಾರೆ ಅಲ್ವಾ, ಸೇಮ್ ಅದೇ ರೀತಿ ಸಾಂಬಾರು ಇದಾಗತ್ತೆ ನೋಡಿ. ಇದನ್ನು ಈಗ ಮಸಾಲ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ. ನೋಡಿ ಸಾಂಬಾರು ಇಷ್ಟು ದಪ್ಪ ಇದ್ದರೆ ಚೆನ್ನಾಗಾಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಇದಕ್ಕೆ ಈಗ 1 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ದಪ್ಪ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ದಪ್ಪ ಇಟ್ಕೊಳ್ಬೋದು, ಇಲ್ಲಾಂದರೆ ತೆಳು ಬೇಕು ಅಂದರೆ ತೆಳುವಾಗಿ ಕೂಡ ಇಟ್ಕೊಳ್ಬೋದು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ಆ ರೀತಿ ಮಾಡ್ಕೊಳ್ಬೋದು. ಹಾಗೆ ನೋಡಿ ಇದನ್ನು ನಾನು ಸ್ಟವ್ ಆನ್ ಮಾಡಿ ಈ ಪಾತ್ರೆನ ಕುದಿಯೋಕೆ ಇಟ್ಕೊಳ್ತಾ ಇದ್ದೀನಿ. ಈಗ ಸಾಂಬಾರು ಚೆನ್ನಾಗಿ ಕುದಿಬೇಕು, ಆಮೇಲೆ ಕೂಡ ನಾನು ಏನು ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಹೋಳೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗಿದೆ ಸಾಂಬಾರಲ್ಲಿ. ಹಾಗೆ ನೋಡಿ ಒಂದು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಕೂಡ ಇದನ್ನು ಚೆನ್ನಾಗಿ ಈ ರೀತಿ ಬಾಯ್ಲ್ ಮಾಡ್ಕೊಳ್ಬೇಕು. ನೀವೇ ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ನಾನು ಆಲ್ರೆಡಿ ಹೋಳು ಬೇಯಿಸುವಾಗ ಕೂಡ ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಈಗ ಒಂದು ಸ್ವಲ್ಪ ಕಡಿಮೆ ಇತ್ತು ಉಪ್ಪು ಅಂತ ನಾನು ಈಗ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಸಾಂಬಾರು ಮಾಡಿಟ್ಕೊಂಡ್ರೆ 2 ದಿನದವರೆಗೂ ಇಟ್ಕೊಂಡು ಸೂಪರಾಗಿ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಮತ್ತು ಬೇಸಿಗೆಯಲ್ಲಿ ಸಾಂಬಾರೆಲ್ಲ ಬೇಗ ಹಾಳಾಗಿಬಿಡುತ್ತೆ ಅಲ್ವಾ. ಸೊ ಬೆಳಗ್ಗೆ ನೀವು ಮಾಡಿದರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಹೀಗೆಲ್ಲ ಅದನ್ನು ಚೆನ್ನಾಗಿ ಈ ರೀತಿ ಬಾಯ್ಲ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ತುಂಬ ಬೇಗ ಹಾಳಾಗಿಬಿಡುತ್ತೆ. ಹಾಗೆ ನೋಡಿ ಸಾಂಬಾರನ್ನು ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿರೋಂಥ ಹೋಳು, ಘಮ ಘಮ ಸ್ಮೆಲ್ ಬರೋಂಥ ಸಾಂಬಾರು. ಈ ರೀತಿ ನೀವು ಮನೇಲಿ ಆರಾಮಾಗಿ ಬಾಳೆಕಾಯಿ ಸಾಂಬಾರನ್ನು ಮಾಡಿಕೊಂಡು ಈ ರೀತಿ ಡೆಕೋರೇಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆಯಿಂದ ಹಾಕ್ಕೊಂಡು ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಮಾಡ್ತೀರಿ ಅಲ್ವಾ. ಸೊ ಫ್ರೆಂಡ್ಸ್, ಇವತ್ತಿನ ಈ ಬಾಳೆಕಾಯಿ ಸಾಂಬಾರು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.